ಒಂದು ಕಡೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿಯೇ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇರುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಮತ್ತೊಂದು ಗಮನಿಸಬೇಕಾದಂತಹ ವಿಚಾರ ಏನು ಅಂದರೆ, ಬೆಂಗಳೂರಿಗೆ ILA ಕೇಸ್ಗಳೇ ಕಂಟಕವಾಗ್ತಾ ಇದ್ದಾವ ಅನ್ನೋದು ಈಗಿರುವಂತಹ ಪ್ರಶ್ನೆ. ಏಪ್ರಿಲ್ನಿಂದ ಮೇವರೆಗೂ ILA ಕೇಸ್ಗಳ ಸಂಖ್ಯೆ ಏರಿಕೆಯಾಗಿದೆ. ಸರ್ಕಾರ ILA ಮತ್ತು ಸಾರಿ ಕೇಸ್ಗಳಿಗೆ ಈಗ ಟೆಸ್ಟನ್ನು ಕಡ್ಡಾಯವಾಗಿ ಮಾಡಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ILA ಕೇಸ್ಗಳನ್ನು ಟೆಸ್ಟ್ ಮಾಡಲು BBMP ಮುಂದಾಗ್ತಾ ಇದೆ. ಆದರೆ ಈ ಕೇಸ್ಗಳಿಗೆ ಸಂಬಂಧಿಸಿದಂತೆ ಆತಂಕಕಾರಿ ವಿಚಾರ ಬಹಿರಂಗವಾಗ್ತಿದೆ. ಕಳೆದ 4 ವಾರದಲ್ಲಿ ILA ಕೇಸ್ಗಳ ಸಂಖ್ಯೆ ಏರಿಕೆಯಾಗಿದೆ. BBMP ವ್ಯಾಪ್ತಿಯಲ್ಲಿ ಏಪ್ರಿಲ್ ಕೊನೆಯ ವಾರದಲ್ಲಿ ಬರೀ 167 ಇದ್ದಂತಹ ILA ಕೇಸ್ಗಳ ಸಂಖ್ಯೆ ಮೇ 25ರ ವೇಳೆಗೆ 572ಕ್ಕೆ ಏರಿಕೆಯಾಗಿದೆ. BBMP 2 ವಲಯಗಳು ILA ಕೇಸ್ಗಳ ಏರಿಕೆಯಾಗಿದೆ. ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಕೇಸ್ಗಳು ಏರಿಕೆ ಆಗಿದೆ ಅನ್ನೋದರ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ILA ಕೇಸ್ಗಳೇ ಈಗ ಕಂಟಕವಾಗ್ತಾ ಇದೆಯಾ ಬೆಂಗಳೂರಿಗೆ ಅಂಥೇಳಿ. ಏಪ್ರಿಲ್ 28ರಿಂದ ಮೇ 5ರವರೆಗೂ 128 ILA ಕೇಸ್ಗಳು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಾಖಲಾಗಿರುವಂಥದ್ದು. ಮೇ 5ರಿಂದ ಅದೇ ಮೇ 11ಕ್ಕೆ 134 ILA ಕೇಸ್ಗಳು ದಾಖಲಾಗಿದೆ. ಆ ಸಂಖ್ಯೆಯಲ್ಲಾಗಿರುವಂತಹ ಡಿಫ್ರೆನ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಮೇ 12ರಿಂದ ಮೇ 18ರವರೆಗೂ 146 ಕೇಸ್ಗಳು ದಾಖಲಾಗಿದೆ. ಮೇ 19ರಿಂದ ಮೇ 25ರವರೆಗೂ 164 ಕೇಸ್ಗಳು ದಾಖಲಾಗಿರುವಂಥದ್ದು. ಒಟ್ಟು ಇಲ್ಲಿವರೆಗೂ 572 ILA ಕೇಸ್ಗಳೇ ದಾಖಲಾಗಿದೆ. ಮಂತಿಂದ ಮಂತಿಗೆ ILA ಕೇಸ್ಗಳು ಯಾವ ರೀತಿ ಇನ್ಕ್ರೀಸ್ ಆಗಿದೆ ಅನ್ನೋದನ್ನು ನೀವು ಈ ಡೇಟಾ ಮೂಲಕ ಗಮನಿಸ್ಬೋದು. ಹಾಗಾದರೆ ವಲಯವಾರು ಎಷ್ಟೆಷ್ಟು ಕೇಸ್ ದಾಖಲಾಗ್ತಾ ಇದೆ? ಮುಖ್ಯವಾಗಿ ಬೊಮ್ಮನಹಳ್ಳಿ 42 ILA ಕೇಸ್ಗಳು ದಾಖಲಾಗಿರುವಂಥದ್ದು. ದಾಸರಹಳ್ಳಿಯಲ್ಲಿ 57 ಕೇಸ್ಗಳು ದಾಖಲಾಗ್ತಾ ಇದೆ. ಬೆಂಗಳೂರು ಪೂರ್ವದಲ್ಲಿ 202 ಕೇಸ್ಗಳು ದಾಖಲಾಗಿರುವಂಥದ್ದು. ಮಹದೇವಪುರ ವಲಯದಲ್ಲಿ 47 ಕೇಸು, RR ನಗರದಲ್ಲಿ 2 ಕೇಸು, ಬೆಂಗಳೂರು ದಕ್ಷಿಣದಲ್ಲಿ 30 ಕೇಸು, ಬೆಂಗಳೂರು ಪೂರ್ವದಲ್ಲಿ 181 ಕೇಸು, ಯಲಹಂಕದಲ್ಲಿ 11 ಕೇಸು, ಒಟ್ಟು 572 ILA ಕೇಸ್ಗಳು ದಾಖಲಾಗಿದ್ದಾವೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಬೆಂಗಳೂರಿಗೆ ಈ ILA ಕೇಸ್ಗಳೇ ಒಂದು ಹೊಸ ಟೆನ್ಷನನ್ನು ತಂದಿಟ್ಟಂತೆ ಕಾಣಿಸ್ತಾ ಇದೆ.